ಕೇಸರಿ ಪಾಳ್ಯದ ಕಿತ್ತಾಟ ಕಾಂಗ್ರೆಸ್ಗೆ ಲಾಭ ತರುತ್ತಾ ಬಿಜೆಪಿಗೆ ದಂತಭಗ್ನ ಆಗುತ್ತಾ? ಹೌದು, ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಸವಾಲು ಎನ್ನುವ ರೀತಿಯಲ್ಲಿ ಕೇಸರಿ ಪಡೆ ಸಜ್ಜಾಗುತ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ನೇಮಕಗೊಂಡ ಬಳಿಕ ಎಲ್ಲಾ ಚಟುವಟಿಕೆಗಳು ಚುರುಕು ಪಡೆದಿವೆ. ಬಿಜೆಪಿ ಹೈಕಮಾಂಡ್ ಕೂಡ ಬಿವೈ ವಿಜಯೇಂದ್ರ ನಿರ್ಧಾರಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತಿದೆ. ಆದರೆ ಈಗಾಗಲೇ ಬಿಜೆಪಿಯಲ್ಲಿ ಯಡಿಯೂರಪ್ಪ ವಿರೋಧಿ ಬಣ ವಿಜಯೇಂದ್ರ ನಿರ್ಧಾರದ ವಿರುದ್ಧ ತಿರುಗಿ ಬೀಳುತ್ತಿದೆ. ಅದರಲ್ಲೂ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿಯೇ ವಾಗ್ದಾಳಿ ಮಾಡುತ್ತಿದ್ದಾರೆ. ಇದು ಬಿಜೆಪಿಗೆ ಭಾರಿ ದೊಡ್ಡ ಪಟ್ಟನ್ನು ಕೊಡುವ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರು ಮಾತುಗಳಿಗೆ ಕಡಿವಾಣ ಹಾಕದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಬೆಲೆಯನ್ನ ತೆರಬೇಕಿದೆ. ಹೈಕಮಾಂಡ್ ನಾಯಕರನ್ನ ಬೆದರಿಸಿದ್ರ ಯಡಿಯೂರಪ್ಪ. ಲೋಕಸಭಾ ಚುನಾವಣೆ ತನಕ ಮಾತ್ರ ಈಗಿರುವ ಟೀಂ ಇರಲಿದೆ ಎಂದಿರುವ ಯತ್ನಾಳ್, ಚುನಾವಣೆ ಬಳಿಕ ಒಂದೇ ಒಂದು ಸೀಟ್ ಕಡಿಮೆ ಆದರೂ ಸಿಗರೆಟ್ ಪ್ಯಾಕ್ನಿಂದ ಆಟವಾಡಲು ಜೋಡಿಸಿದ ಗೋಪುರ ಬೀಳುವಂತೆ ಬಿದ್ದು ಬಿಡುತ್ತೆ ಎಂದಿದ್ದಾರೆ. ಬಿಜೆಪಿಯಲ್ಲಿ ಸ್ಥಾನಮಾನ ಹಂಚಿಕೆ ವಿಚಾರದ ಬಗ್ಗೆ ನನಗೇನೂ ನಿರಾಸೆಯಾಗಿಲ್ಲ. ಪಕ್ಷದಲ್ಲಿ ಲಂಪಟರದ್ದೇ ಜಾಸ್ತಿಯಾಗಿದೆ. ಮೌಲ್ಯಾಧಾರಿತ ರಾಜಕಾರಣ ಇಲ್ಲ. ಹಲ್ಕ ಕೆಲಸ ಮಾಡ್ತಾರೆ. ಕಳ್ಳರೆ ಲಫಂಗರೆ ಹೆಚ್ಚು ಸೇರ್ತಿದ್ದಾರೆ. ಒಳ್ಳೆಯವರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ನಾನು ಒಳ್ಳೆ ಕೆಲಸ ಮಾಡಿದ್ದೇನೆ, ಆತ್ಮತೃಪ್ತಿ ಇದೆ ಎಂದಿದ್ದಾರೆ ಯತ್ನಾಳ್. ಲೋಕಸಭೆ ಚುನಾವಣೆ ಬಳಿಕ ಹೊಸ ತಿರುವು ಎಂದಿದ್ದಾರೆ. 2024 ಲೋಕಸಭೆ ಚುನಾವಣೆ ಬಳಿಕ ಮೇಜರ್ ಆಪರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ಮಾಡ್ತೇವೆ ಎನ್ನುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಯತ್ನಾಳ್ ಪಕ್ಷ ವಿರೋಧಿ ಕೆಲಸ ಮಾಡ್ತಾರ? ಕಟ್ಟರ್ ಹಿಂದುತ್ವವಾದಿ ಆಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷ ವಿರೋಧಿ ಕೆಲಸ ಮಾಡ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ರಾಜಕೀಯವಾಗಿ ರಾಜ್ಯ ಮಟ್ಟದಲ್ಲಿ ಮತಗಳ ವಿಭಜನೆ ಮಾಡುವ ಶಕ್ತಿ ಇಲ್ಲದಿದ್ದರೂ ಕೆಲವೊಂದಿಷ್ಟು ಅಭಿಮಾನಿಗಳನ್ನ ನಿಶ್ಚಯವಾಗಿ ಯತ್ನಾಳ್ ಹೊಂದಿದ್ದಾರೆ. ಆ ಮತಗಳು ಬಿಜೆಪಿಯಿಂದ ದೂರ ಆಗುವ ಆತಂಕ ಎದುರಾಗಿದೆ. 1-2 ಮತಗಳು ಕಾಂಗ್ರೆಸ್ ಪರವಾಗಿ ವಾಲಿದರೂ ಕೇಸರಿ ಪಾಳೆಯಕ್ಕೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ಯತ್ನಾಳ್ ಇದೇ ರೀತಿ ತನ್ನ ಹೇಳಿಕೆಯಿಂದಲೇ ಪಕ್ಷಕ್ಕೆ ಬಿರುಕು ಮೂಡಿಸುತ್ತಲೇ ಇದ್ದರೆ ಲೋಕಸಭೆ ಚುನಾವಣೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಆದರೂ ಪೆಟ್ಟು ಬೀಳುವ ಸಾಧ್ಯತೆ ಹೆಚ್ಚಾಗಿದೆ. ಹೈಕಮಾಂಡ್ ನಾಯಕರು ಕೂಡ ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಮುಂದಾದರೂ ಸಂಕಷ್ಟ ಇದೆ. ಕಾಂಗ್ರೆಸ್ಗೆ ಲಾಭ ಆಗುವುದು ನಿಶ್ಚಯ, ಬಿಜೆಪಿಗೆ ಬಲಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಡಿಯೂರಪ್ಪ ಅವರನ್ನ ಬಿಟ್ಟು ಬೇರೊಂದು ಟೀಂ ಜೊತೆಗೆ ಹೋಗಿದ್ದರ ಉದ್ದೇಶ ಯಡಿಯೂರಪ್ಪ ಅವರ ಕುಟುಂಬದ ಹೊರತಾಗಿ ರಾಜಕಾರಣ ಮಾಡಬೇಕು ಎನ್ನುವುದು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅದರ ಪರಿಣಾಮ ಏನು ಅನ್ನೋದು ಬಯಲಾಗಿತ್ತು. ತಪ್ಪನ್ನ ಸರಿ ಮಾಡಿಕೊಳ್ಳಲು ಮುಂದಾಗಿರುವ ಬಿಜೆಪಿ ಹೈಕಮಾಂಡ್ ನಾಯಕರು ಮತ್ತೆ ಯಡಿಯೂರಪ್ಪ ಪುತ್ರ ವಿಜಯೇಂದ್ರಗೆ ಮಣೆ ಹಾಕಿದ್ದಾರೆ. ಆದರೆ ಯತ್ನಾಳ್ ವಿರೋಧಿಸಿ ಮಾತನಾಡುತ್ತಲೇ ಇದ್ದಾರೆ. ಹೈಕಮಾಂಡ್ ನಾಯಕರು ಯಾವುದೇ ಗಟ್ಟಿ ನಿರ್ಧಾರ ಮಾಡದೆ ವೀಕ್ನೆಸ್ ತೋರಿಸುತ್ತಿದ್ದಾರೆ. ಒಂದು ವೇಳೆ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದರೂ ಬಿಜೆಪಿಗೆ ಸಂಕಷ್ಟ ಎದುರಾಗುತ್ತದೆ. ಯತ್ನಾಳ್ ಮಾತನಾಡಿದಂತೆ ಮಾತನಾಡಲು ಬಿಟ್ಟರೂ ಬಿಜೆಪಿಗೆ ಲಾಭ ಆಗುವುದಿಲ್ಲ. ಆದರೂ ಯತ್ನಾಳ್ ಬಿಜೆಪಿಗೆ ಬಿಸಿ ತುಪ್ಪ ಆಗಿದ್ದಾರೆ. ಈ ಬಿಸಿ ತುಪ್ಪವನ್ನು ಬಿಜೆಪಿ ಏನು ಮಾಡುತ್ತದೆ ಅನ್ನೋದೇ ಕುತೂಹಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.